ತ್ರಿಪುರಾದಲ್ಲಿ ಹಿಂಸಾಚಾರದ ರಾಜಕೀಯಕ್ಕೆ ಅಂತ್ಯ ಹಾಡಿದ್ದಾರೆ ಮತದಾರ. ಟ್ವಿಟರ್ನಲ್ಲಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಕಾಲದಲ್ಲಿ ತ್ರಿಪುರಾ ಜನರಿಂದ ಬಿಜೆಪಿ ಸರ್ಕಾರಕ್ಕಾಗಿ ನಿರ್ಣಾಯಕ ತೀರ್ಪನ್ನ ಕೊಟ್ಟಿದ್ದಾರೆ. ಇನ್ನು ಹಿಂಸಾಚಾರದ ರಾಜಕೀಯ ಉಳಿದಿರೋದು ಕೇರಳದಲ್ಲಿ ಮಾತ್ರ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಶೀಘ್ರದಲ್ಲೇ ಕೇರಳದಲ್ಲೂ ಎಡಪಕ್ಷದ ಹಿಂಸಾಚಾರ ರಾಜಕೀಯ ಅಂತ್ಯ ಆಗತ್ತೆ. ಈಶಾನ್ಯ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಟ್ವಿಟರ್ನಲ್ಲಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸರದಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೇರಿಸುವ ಟಾಸ್ಕ್ ಅಂತ ಕೂಡ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ಉರುಳಿಸುವಂತಹ ಟಾಸ್ಕ್ ಅಂತ ಕೂಡ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟರ ಕಳ್ಳರ ಸರ್ಕಾರವನ್ನ ಹೊರಹಾಕುವ ಸರದಿ ಅಂತ ಟ್ವೀಟ್ ಮಾಡಿದ್ದಾರೆ. ಸಂಸದ ರಾಜೀವ್ ಚಂದ್ರಶೇಖರ್ ಟ್ವೀಟ್ ಮಾಡಿದ್ದಾರೆ. ಇವತ್ತಿನ ತೀರ್ಪಿಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ತ್ರಿಪುರಾ ಜನತೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ತ್ರಿಪುರಾದಲ್ಲಿ ಇನ್ನು ಮುಂದೆ ಹಿಂಸಾಚಾರದ ರಾಜಕೀಯಕ್ಕೆ ಅಂತ್ಯ ಆಗತ್ತೆ, ಅಂತ್ಯ ಹಾಡಿದ್ದಾರೆ ಮತದಾರರು ಈ ತೀರ್ಪನ್ನ ಕೊಡುವ ಮೂಲಕ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಸಕಾಲದಲ್ಲಿ ತ್ರಿಪುರಾ ಜನರು ಬಿಜೆಪಿ ಸರ್ಕಾರಕ್ಕೆ ಓಟನ್ನ ನೀಡಿರೋದು ಇದು ನಿರ್ಣಾಯಕ ತೀರ್ಪು. ಇನ್ನು ಹಿಂಸಾಚಾರದ ರಾಜಕೀಯ ಉಳಿದಿರೋದು ಕೇರಳದಲ್ಲಿ ಮಾತ್ರ, ಇನ್ನು ಎಡಪಕ್ಷ ಅಂತ ಉಳಿದಿರೋದು ಕೇರಳದಲ್ಲಿ ಮಾತ್ರ ಅನ್ನೋದು ಗೊತ್ತೇ ಇದೆ. ಅಲ್ಲಿ ಹಿಂಸಾಚಾರ ಉಳಿದಿರೋದು ಮಾತ್ರ. ಶೀಘ್ರದಲ್ಲೇ ಕೇರಳದಲ್ಲೂ ಕೂಡ ಎಡಪಕ್ಷದ ಹಿಂಸಾಚಾರ ರಾಜಕೀಯಕ್ಕೆ ಅಂತ್ಯ ಹಾಡುವಂತಹ ಸಂದರ್ಭ ಬರುತ್ತೆ. ಜೊತೆಗೆ ಈಶಾನ್ಯ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಟ್ವಿಟರ್ನಲ್ಲಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈಗ ಮುಂದಿನ ಸರದಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೇರಿಸುವ ಟಾಸ್ಕ್ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರವನ್ನ ಉರುಳಿಸುವಂತಹ ಟಾಸ್ಕ್ ಬಿಜೆಪಿಯ ಮುಂದಿರುವಂಥದ್ದು. ಕರ್ನಾಟಕದಲ್ಲಿ ಭ್ರಷ್ಟರ ಕಳ್ಳರ ಸರ್ಕಾರವನ್ನ ಹೊರಹಾಕುವ ಸರದಿ ಅಂತ ಟ್ವೀಟ್ ಮಾಡಿದ್ದಾರೆ.